ಒಂದು ಊರಲ್ಲಿ ಶಿವ ಎಂಬ ಯುವಕ ಇರ್ತಿದ್ದ. ಪಾಪ ಆತನು ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿರು ಸತ್ತೋಗಿದ್ರಿಂದ ಒಂಟಿಯಾಗಿ ಬೆಳೆದ. ಆತ ಹೊಲದ ಕೆಲಸ ಮಾಡ್ಕೊಂಡು ಆತನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಯಾವತ್ತಿನಂತೆ ಆತ ಹೊಲದ ಕೆಲಸ ಮಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ಆತನ ಕೈಗೆ ದೊಡ್ಡ ಗಾಯವಾಗಿ ರಕ್ತ ಸೋರುತ್ತೆ. ಅಮ್ಮ ಅಮ್ಮ ನೋವು ಅಂತ ಕೂಗಾಡ್ತಾನೆ. ಎಲ್ಲಿನ ಕೆಲಸ ಅಲ್ಲಿ ನಿಲ್ಸಿ ಆತ ನಿಧಾನವಾಗಿ ಮನೆಗೆ ಹೊರಟ. ಸ್ವಲ್ಪ ಸಮಯಕ್ಕೆ ರಕ್ತ ಸೋರೋದು ನಿಂತೋಗತ್ತೆ. ಆತನು ಸ್ವಲ್ಪ ಸಮಯ ವಿಶ್ರಾಂತಿ ಪಡ್ಕೊಂಡು ಮೇಲಕ್ಕೆದ್ದು ಊಟ ಮಾಡಕ್ಕೆ ಅಂತ ಸಿದ್ಧವಾಗ್ತಾನೆ. ಆದ್ರೆ ಆತನ ಕೈಗೆ ಗಾಯ ಆಗಿದ್ರಿಂದ ಆಹಾರ ತಿನ್ನಕ್ಕಾಗ್ದೆ ನೋವು ಪಡುತ್ತಾ ಅದನ್ನ ಮಧ್ಯದಲ್ಲೇ ಬಿಟ್ಬಿಟ್ಟು ತನ್ನಲ್ಲೇ ತಾನು ನೋವು ಪಡ್ತಾ ಅಳ್ತಾ ಇರ್ತಾನೆ. ಅಮ್ಮ ಅಪ್ಪ, ನಾನ್ ನಿಮ್ನ ನೆನ್ಸ್ಕೊಳ್ತಿರೋ ದಿನಾನೇ ಇಲ್ಲ, ಆದ್ರೆ ಈ ದಿನ ತುಂಬಾ ನೆನಪಾಗ್ತಿದ್ದೀರಾ. ಯಾಕೋ ಗೊತ್ತಾ ಅಮ್ಮ, ನನ್ ಕೈಗೆ ಗಾಯ ಆಯ್ತು. ಚೆನ್ನಾಗ್ ಕೆಲ್ಸ ಮಾಡಿದ್ದಕ್ಕೆ ಹಸಿವು ತುಂಬಾನೇ ಆಗ್ತಿದೆ. ಆದ್ರೆ ನಾನು ಆಹಾರನ ತಿನ್ನಕ್ಕಾಗ್ತಿಲ್ಲ. ಅದೇ ನೀನಿದ್ದಿದ್ರೆ ನನಗೆ ಅನ್ನ ತಿನ್ಸಿ ಹಸಿವು ತೀರಿಸ್ತಿದ್ದೆ ಅಂತ ಜೋರಾಗಿ ಅಳೋಕೆ ಶುರು ಮಾಡಿದ. ಆತನ ನೋವು ನೋಡಕ್ಕಾಗ್ದೆ ಆತನ ತಾಯಿ ದೆವ್ವವಾಗಿ ಬದಲಾಗಿ ಆತನ ಹತ್ರ ಬಂದು, ಮಗ ಇಲ್ನೋಡು, ನಾನು ಅಮ್ಮ ಬಂದಿದ್ದೀನೋ ಅಂತ ಆತನನ್ನ ಪ್ರೀತಿಯಿಂದ ಕರೀತಾಳೆ. ಅವರ ಅಮ್ಮನ ನೋಡಿ ಆತ, ಯಾರಮ್ಮ ನೀವು? ಆಗ ಆ ದೆವ್ವ ತಾಯಿ, ನಾನಪ್ಪ ನಿನ್ ತಾಯಿ ಅಂತ ಆತನನ್ನು ಅಪ್ಪಿಕೊಂಡ್ಲು. ಆತ ಎಷ್ಟೋ ನೋವು ಪಡುತ್ತಾ ಅಳುತ್ತಾ, ಅಮ್ಮ ನಾನ್ ನೋವು ಪಟ್ರೇನೆ ನೀನ್ ಬರ್ತೀಯ ಅಂದಿದ್ರೆ ಇನ್ನೂ ಜಾಸ್ತಿ ನೋವು ಪಡ್ತಿದ್ನಲ್ವೇನಮ್ಮ. ನೀನ್ ನನ್ನ ನೋಡ್ತಾನೇ ಇದೆಯಲ್ವೇನಮ್ಮ, ನಿನ್ನ ನೆನ್ಸ್ಕೊಳ್ತಿರೋ ದಿನಾನೇ ಇಲ್ಲ. ನೋವು ಪಡ್ಬೇಡ, ನಾನ್ ಬಂದ್ಬಿಟ್ನಲ್ಲ, ನನಗೆಲ್ಲ ಗೊತ್ತು. ನಿನಗೆ ಹಸಿವಾಗ್ತಿದೆಯಲ್ವಾ, ನಿನಗೆ ಊಟ ಮಾಡಿಸ್ತೀನಿ ಅಂತ ಆತನಿಗೆ ಊಟ ಇಡ್ತಾಳೆ. ಆ ನಂತರ ಆತ, ಅಮ್ಮ ನಾನು ತಾಯಿ ಪ್ರೀತಿ ಸಿಗದೆ ಇರೋನಾಗ್ಬಿಟ್ಟೆ. ಯಾಕಮ್ಮ ನನ್ನ ದೇವ್ರು ನಿನ್ನಿಂದ ದೂರ ಮಾಡ್ದ ಅಂತ ಅಳ್ತಾನೆ. ಆಗ ಆ ದೆವ್ವ ತಾಯಿ, ಅಳ್ಬೇಡಪ್ಪ, ವಿಧಿರಾತೆಯನ್ನ ಯಾರೂ ತಪ್ಸಕ್ಕಾಗಲ್ಲ ಅಲ್ವಾ, ಆದ್ರೂ ನಾನೀಗ ವಾಪಸ್ ಬಂದ್ನಲ್ವಾ. ಅಮ್ಮ ನಾನ್ ನಿನ್ ಮಡ್ಲಲ್ಲಿ ಮಲ್ಕೊಂಡು ವಿಶ್ರಾಂತಿ ಪಡಿತೀನಿ ಅಂತ ಕೇಳ್ತಾನೆ. ಅದಕ್ಕೆ ಆ ತಾಯಿ, ಸರಿನಪ್ಪ ಬಾ ಮಲ್ಕೋ ಅಂತ ಆಕೆಯ ಮಡಿಲಲ್ಲಿ ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾನೆ. ಆ ನಂತರ ಆ ದೆವ್ವ ತಾಯಿ ಆತ ಮಲ್ಗಿರೋದನ್ನ ತಿಳ್ಕೊಂಡು ಅಲ್ಲಿಂದ ಮಾಯವಾಗೋದ್ಲು. ಸ್ವಲ್ಪ ಸಮಯದ ನಂತರ ಆತ ನಿದ್ದೆಯಿಂದ ಎದ್ದ. ಅಮ್ಮ ನೀನ್ ಎಲ್ಲಿದ್ಯಮ್ಮ, ನೀನ್ ಹೊರಟೋದ್ಯಾ ಅಂತ ಅನ್ಕೊಳ್ತಾ ನೋವು ಪಡುತ್ತಾ, ಇದು ಕನ್ಸ ನಿಜನಾ ಅನ್ಕೊಳ್ತಾ ಆತನ ಕೈಯನ್ನು ನೋಡ್ಕೊಳ್ತಾನೆ. ಆಗ ಕೈಯಲ್ಲಿ ಯಾವ ಗಾಯನೂ ಇರಲ್ಲ. ಇದೆಲ್ಲ ಭ್ರಮೇನಾ ಅನ್ಕೊಂಡು ಸುಮ್ಮನೆ ಇದ್ದೋಗ್ತಾನೆ.